ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ಸ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನಿಮ್ಮ ಜೊತೆಗೆ ಒಂದು ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ. ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ತುಂಬಾ ಪುಸ್ತಕಗಳನ್ನು ಬರೆದಿರುವಂತಹ ಇವರ ಬಗ್ಗೆ ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸೋದಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಇವರೇ ಎನ್ ರಾಮಕೃಷ್ಣರವರು. ಇವರು ಬರೆದಿರುವಂತಹ ಪುಸ್ತಕಗಳಲ್ಲಿ ಕರಾಳ ನೆನಪುಗಳು, ಹಾಗೆಯೇ ನೆಲೆ ತಪ್ಪಿದ ಬಳ್ಳಿಗಳು, ನೆಕ್ಸ್ಟ್ ಬಂದಿಲ್ಲಿ ಪುರುಷವಾದ ವಿಮರ್ಶೆ ಸುದ್ದಿಯಾಗದ ಗಂಡುಗಲಿ ಎಂಬ ಪುಸ್ತಕದ ಬಗ್ಗೆ ಇವತ್ತು ಮಾಹಿತಿನ ತಿಳಿಸ್ತಾ ಇದ್ದೀನಿ. ಬನ್ನಿ. ಈ ಸಮಾಜದ ಪ್ರಕಾರ ಪುರುಷರಿಗೆ ಭಾವನೆಗಳಿಲ್ಲವೇ? ಇದರ ಮುನ್ನುಡಿ ಏನೆಂದರೆ, ಈ ಬರಹ ಸ್ತ್ರೀಯರ ವಿರೋಧಿಯಲ್ಲ, ಹಾಗಂತ ಎಲ್ಲ ಪುರುಷರ ಪರವೂ ಇಲ್ಲ. ಸ್ತ್ರೀಯರಿಗೆ ಸಮಸ್ಯೆಗಳಾದಾಗ ಪರಿಗಣಿಸುವ ಈ ಸಮಾಜ ಮತ್ತು ಕಾನೂನು ಯಾಕೆ ಪುರುಷರನ್ನು ಕಡೆಗಣಿಸಿದೆ? ಅಷ್ಟೇ ಅಲ್ಲ, ಪುರುಷ ಸ್ತ್ರೀಯಿಂದ ಮತ್ತು ಈ ಸಮಾಜದಿಂದ ಹೇಗೆಲ್ಲ ಮೋಸ ಹೋಗುತ್ತಾನೆ, ಕಾನೂನು ಸಹ ಪುರುಷನನ್ನು ಕಡೆಗಣಿಸಿದೆ ಎಂಬ ಸತ್ಯವನ್ನು ಕಥೆಗಳ ಮೂಲಕ ವಿಮರ್ಶೆ ಮಾಡಲಾಗಿದೆ. ನೈತಿಕತೆ ಮರೆಯುತ್ತಿರುವ ಸಮಾಜ ಮತ್ತು ಮಾನವೀಯತೆ ತೊರೆಯುತ್ತಿರುವ ಮನುಷ್ಯನ ಬಗ್ಗೆ ಬರಹ ನೇರವಾಗಿ ತಿಳಿಸುತ್ತದೆ. ಪುರುಷವಾದ ವಿಮರ್ಶೆ ಸುದ್ದಿಯಾಗದ ಗಂಡುಗಲಿ ಎಂಬ ಪುಸ್ತಕವನ್ನು ಬರೆದಿರುವಂತಹ ರಾಮಕೃಷ್ಣರವರು ಇದರ ಬಗ್ಗೆ ಏನಂತ ಹೇಳಿದ್ದಾರೆ ಅಂತ ತಿಳಿದುಕೊಳ್ಳೋಣ, ಬನ್ನಿ. ಬಟ್ ಪುರುಷವಾದನ್ನೇ ಏನಕ್ಕೆ ಚೂಸ್ ಮಾಡ್ಕೊಂಡು ಬರಿತಾ ಇದ್ದೀರಾ? ನಾನು ಸಮಾಜನ ತುಂಬ ಹತ್ತಿರದಿಂದ ನೋಡಿದೆ. ಇನ್ನೊಂದು, ಅದೇ ಸಮಾಜದಲ್ಲಿ ಹುಟ್ಟಿ ಬೆಳೆದಿರೋನಾಗಿರೋದ್ರಿಂದ ಆ ಪುರುಷರು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಅಂದರೆ ಅದು ಎಲ್ರಿಗೂ ಕಾಣಿಸ್ತಾ ಇದೆ, ಆದರೆ ಯಾರು ಗುರುತಿಸ್ತಾ ಇಲ್ಲ. ಗುರುತಿಸಿದ್ರು ಯಾರು ಹೊರಗಡೆ ತರ್ತಾ ಇಲ್ಲ. ಸಾಹಿತ್ಯದಲ್ಲೇ ಆಗಲಿ, ಯಾವುದನ್ನ ಚಿತ್ರೀಕರಣದಲ್ಲೇ ಆಗಲಿ, ಅಥವಾ ಇದು ಚಲನಚಿತ್ರಗಳಿದೆಯಲ್ಲ ಅದರಲ್ಲೂ ಸಹ ಇಲ್ಲ. ಆದರೆ ಸ್ತ್ರೀಯರಿಗೆ ಯಾವ ರೀತಿ ಮೋಸ ಆಗ್ತಿದೆ, ಅವ್ರ ಸಮಸ್ಯೆಗಳೇನು, ಅವ್ರಿಗೆ ಈ ಸಮಾಜದಲ್ಲಿ ಯಾವ್ಯಾವ ಸ್ಥಾನಮಾನ ಇದೆ, ಇನ್ನು ಏನು ಬೇಕು ಅಂತ ಹೇಳ್ಬಿಟ್ಟು ಸ್ತ್ರೀವಾದ ಮಾಡೋದಕ್ಕೆ ಎಲ್ಲ ಇದ್ದಾರೆ. ಕವಿಗಳು ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪುರುಷನ ಆ ಸವಾಲುಗಳನ್ನು ಎದುರಿಸ್ತಾ ಇದ್ದಾನೆ. ಅನಾದಿ ಕಾಲದಿಂದಲೂ ಎದುರಿಸ್ತಾ ಇದ್ದಾನೆ ಮತ್ತು ಈಗಲೂ ಎದುರಿಸ್ತಾ ಇದ್ದಾನೆ. ಆದರೆ ಯಾರು ಪುರುಷನ ಪರವಾಗಿ ನಿಲ್ಲಲಿಲ್ಲ. ಯಾಕೆ ನಿಲ್ಲಲಿಲ್ಲ ಅನ್ನೋ ಪ್ರಶ್ನೆ ನನಗೆ ಬಂತು. ಕೊನೆಗೆ ಯಾರು ನಿಲ್ಲಲ್ಲ ಅಂದ್ರೆ ಬೇಡ, ನಾವೇ ನಿಲ್ಲೋಣ ಅಂತ ಹೇಳ್ಬಿಟ್ಟು ನಾನೇ ಬರೆದೆ. ಕಾಮೆಂಟ್ ಮಾಡೋಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಈ ಪುಸ್ತಕದ ಉದ್ದೇಶ ಏನಂದರೆ, ಸಮಾಜದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಇಬ್ಬರು ಸಮಾನರು, ಭೇದ ಭಾವವನ್ನು ತೋರಬಾರದು ಎಂಬುದೇ ಈ ಪುಸ್ತಕದ ಉದ್ದೇಶವಾಗಿದೆ. ಆ ಪುಸ್ತಕ ಏನಾದರೂ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ನಿಮಗೆ ಕೊರಿಯರ್ ಮಾಡ್ತಾರೆ. ಇದು ಜಸ್ಟ್ 100 ರೂಪೀಸ್ ಅಷ್ಟೇ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದರ ಪೂರ್ತಿ ವಿಡಿಯೋ ಬೇಕು ಅಂದರೆ ನಾನು ಯೂಟ್ಯೂಬ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಟೈಮ್ ಸಿಕ್ಕರೆ ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ. ಇದರ ಲಿಂಕ್ ಬಂದು ನನ್ನ ಬಯೋದಲ್ಲಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.